ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 50% ಸುಂಕದ ತೆರಿಗೆಯನ್ನ ವಿಧಿಸಿದ ತಕ್ಷಣ ಭಾರತವು ನಾವು ತಗ್ಗೋದೇ ಇಲ್ಲ ಎಂದು ಪ್ರತಿಕ್ರಿಯಿಸಿತು. ಇದರಿಂದ ಟ್ರಂಪ್ಗೆ ನಿದ್ದೆ ಇಲ್ಲದಂತಾಯಿತು. 24 ಗಂಟೆಗಳು ಕಳೆಯುವ ಮುನ್ನವೇ ಭಾರತವು ತನ್ನ ಎಲ್ಲಾ ಸರಕುಗಳನ್ನ ನೇರವಾಗಿ ರಷ್ಯಾ ಮತ್ತು ಚೀನಾಗೆ ಕಳಿಸಲು ಆರಂಭಿಸಿದೆ. ಇದಕ್ಕಾಗಿ 15ಕ್ಕೂ ಹೆಚ್ಚಿನ ದೇಶಗಳು ಭಾರತಕ್ಕೆ ಬೆಂಬಲ ನೀಡಿವೆ. ಈ ದೇಶಗಳೆಲ್ಲವೂ ಭಾರತಕ್ಕೆ ಒಂದು ಬಂಪರ್ ಕೊಡುಗೆಯನ್ನ ನೀಡಿವೆ. ಅಮೆರಿಕಕ್ಕೆ ಭಾರತವು ಮಾರಾಟ ಮಾಡುತ್ತಿದ್ದ ಎಲ್ಲ ಸರಕುಗಳನ್ನ ಈಗ ತಮಗೂ ಮಾರಾಟ ಮಾಡಬಹುದು ಎಂದು ಹೇಳಿವೆ. ತಮ್ಮ ದೇಶಗಳ ಬಾಗಿಲುಗಳು ಭಾರತದಿಂದ ಕಳಿಸಲಾಗುವ ಸರಕುಗಳನ್ನು ಸ್ವೀಕರಿಸಲು ಸದಾ ತೆರೆದಿರುತ್ತವೆ ಎಂದು ಹೇಳಿವೆ. ಇದರ ಅರ್ಥವೇನೆಂದ್ರೆ ಟ್ರಂಪ್ ಭಾರತವನ್ನ ತುಳಿಯಲು ಬಯಸಿದ ತೆರಿಗೆಯಿಂದಾಗಿಯೇ ಭಾರತಕ್ಕೆ ಹೊಸ ಬಾಗಿಲುಗಳು ತೆರೆದುಕೊಂಡಿವೆ. ಇದೇ ಸಮಯದಲ್ಲಿ ಭಾರತ ರಷ್ಯಾ ಮತ್ತೆ ಜಪಾನ್ನೊಂದಿಗೆ ಸೇರ್ಕೊಂಡು ಒಂದು ದೊಡ್ಡ ಕಾರ್ಯತಂತ್ರವನ್ನ ಜಾರಿಗೆ ತಂದಿದೆ. ಇದರಿಂದ ಟ್ರಂಪ್ಗೆ ಈಗ ತಾನು ವಿಧಿಸಿದ ತೆರಿಗೆಯನ್ನ ಹಿಂತೆಗೆದುಕೊಳ್ಳುವ ಸ್ಥಿತಿ ಬಂದಿದೆ. ಈ ವಿಷಯದ ಬಗ್ಗೆನೇ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಟ್ರಂಪ್ ಭಾರತದ ಮೇಲೆ ಒಟ್ಟಾಗಿ 50% ತೆರಿಗೆ ವಿಧಿಸಿ 24 ಗಂಟೆಗಳು ಕಳೆಯುವ ಮುನ್ನವೇ ಭಾರತವು ತನ್ನ ಸರಕುಗಳ ಪೂರೈಕೆಯ ಮಾರ್ಗವನ್ನ ರಷ್ಯಾ ಮತ್ತೆ ಚೀನಾಗೆ ಬದಲಾಯಿಸಿದೆ. ನಮ್ಮ ಸರ್ಕಾರವು ಅಮೆರಿಕಕ್ಕೆ ಕಳಿಸುತ್ತಿದ್ದ ಔಷಧಗಳು, ಬಟ್ಟೆಗಳು, ಕೃಷಿ ಉತ್ಪನ್ನಗಳು, ಎಂಜಿನಿಯರಿಂಗ್ ಉತ್ಪನ್ನಗಳನ್ನ ಈಗ ರಷ್ಯಾ, ಬ್ರಿಟನ್ ಮತ್ತು ಇತರ ಕೆಲವು ದೇಶಗಳಿಗೆ ಕಳಿಸಲು ಆರಂಭಿಸಿದೆ. ಇದರಿಂದ ಡೊನಾಲ್ಡ್ ಟ್ರಂಪ್ರ ಕೌಂಟ್ ಡೌನ್ ಆರಂಭವಾಗಿದೆ. ಇದೇ ಸಮಯದಲ್ಲಿ ಭಾರತವು ಒಮ್ಮೆಗೆ ವಿಶ್ವದ 15 ದೇಶಗಳೊಂದಿಗೆ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಆ ದೇಶಗಳು ಒಂದು ಸ್ಪಷ್ಟ ಕೊಡುಗೆಯನ್ನ ಭಾರತಕ್ಕೆ ನೀಡಿವೆ. ಅದೇನೆಂದ್ರೆ ಭಾರತವು ಅಮೆರಿಕಕ್ಕೆ ಮಾರಾಟ ಮಾಡ್ತಿದ್ದ ಸರಕುಗಳನ್ನ ಈಗ ತಮಗೂ ಮಾರಾಟ ಮಾಡಬಹುದು. ತಮ್ಮ ದೇಶಗಳ ಬಾಗಿಲುಗಳು ಭಾರತದಿಂದ ಕಳಿಸಲಾಗುವ ಸರಕುಗಳನ್ನ ಸ್ವೀಕರಿಸಲು ಸದಾ ತೆರೆದಿರುತ್ತವೆ ಎಂದು ಹೇಳಿವೆ. ಇದನ್ನ ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ತೆರಿಗೆ ವಿಧಿಸುವುದು ಮೊದಲೇ ಗೊತ್ತಿರುವಂತೆ ಕಾಣಿಸುತ್ತೆ. ಇದಕ್ಕಾಗಿಯೇ ರಷ್ಯಾ, ಬ್ರಿಟನ್, ಚೀನಾದೊಂದಿಗೆ ಸ್ನೇಹವನ್ನ ಬೆಳೆಸಿ ಮೊದಲೇ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ. ಅಮೆರಿಕಾದಲ್ಲಿ 50% ತೆರಿಗೆ ವಿಧಿಸಿದ ತಕ್ಷಣ ಭಾರತವು ತಕ್ಷಣವೇ ಅಮೆರಿಕದ ಗೇಟ್ಗಳನ್ನ ಮುಚ್ಚಿ ಇತರ ದೇಶಗಳಿಗಾಗಿ ಗೇಟ್ಗಳನ್ನ ತೆರೆಯಿತು. ಈ ಚತುರ ಯೋಜನೆಯು ಅಮೆರಿಕವನ್ನ ಆಶ್ಚರ್ಯಗೊಳಿಸಿದೆ. ವೈಟ್ ಹೌಸ್ ನಲ್ಲಿ ಗೊಂದಲ ಉಂಟಾಗಿದೆ. ಬಹಳಷ್ಟು ಜನರಿಗೆ ಏನ್ ನಡೆಯುತ್ತಿದೆ ಎಂಬುದೇ ಅರ್ಥವಾಗ್ತಿಲ್ಲ. ಆದ್ರೆ ಟ್ರಂಪ್ ಈ ರೀತಿ ಮಾಡಿದ್ದರಿಂದ ಅಮೆರಿಕದ ಆರ್ಥಿಕ ವ್ಯವಸ್ಥೆಯು ದುರ್ಬಲವಾಗ್ತದೆ. ಟ್ರಂಪ್ ಇಂದ ಯುರೋಪ್, ಜಪಾನ್, ಆಸ್ಟ್ರೇಲಿಯಾದಂತಹ ದೇಶಗಳು ಭಯಭೀತರಾದವು. ಟ್ರಂಪ್ ಹೇಳಿದಂತೆ ಮಾಡಿದವು. ಆದರೆ ಭಾರತವು ಮಾತ್ರ ಬಲವಾಗಿ ನಿಲ್ಲುತ್ತೆ. ಆದ್ದರಿಂದಲೇ ಯುರೋಪಿಯನ್ ಪತ್ರಿಕೆಗಳು ಎಲ್ಲರನ್ನೂ ತಲೆಬಾಗಿಸಿದ ಟ್ರಂಪ್ ಭಾರತವನ್ನ ಏನೂ ಮಾಡಲಾಗಲಿಲ್ಲ ಎಂದು ಬರೆಯುತ್ತಿವೆ. ಅಮೆರಿಕ ಭಾರಿ ತೆರಿಗೆಯಿಂದ ಭಾರತವು ಭಯ ಪಡ್ತದೆ ಎಂದು ಭಾವಿಸಿತ್ತು. ಆದ್ರೆ ಇಲ್ಲಿರುವುದು ಭಾರತ ತಲೆಬಾಗದೆ ಅಮೆರಿಕದ ಮೇಲೆ ಅವಲಂಬಿತವಾಗದೆ ತನ್ನ ಮಾರ್ಗವನ್ನೇ ಬದಲಾಯಿಸಿತು. ಭಾರತದಿಂದ ಕಳಿಸಲಾಗುವ ರಫ್ತು ಮಾರ್ಗವು ಬದಲಾಗುತ್ತೆ. ಇದರಿಂದ ಅಮೆರಿಕಕ್ಕೆ ಹೋಗುವ ಎಲ್ಲ ಸರಕುಗಳು ಈಗ ಬೇರೆ ದೇಶಗಳಿಗೆ ಹೋಗ್ತಿವೆ. ಮತ್ತೊಂದು ಆಘಾತಕಾರಿ ವಿಷಯ ಏನೆಂದ್ರೆ ಭಾರತದ ಅತಿ ದೊಡ್ಡ ಶತ್ರು ಎಂದು ಭಾವಿಸಲಾಗುವ ಚೀನಾಕ್ಕೆ ನಮ್ಮ ಸರಕುಗಳು ಈಗ ಹಿಂದೆಗಿಂತಲೂ ಹೆಚ್ಚಾಗಿ ಹೋಗ್ತಿವೆ. ಅಂದರೆ ರಫ್ತುಗಳು ಹೆಚ್ಚಾಗಿವೆ. ರಷ್ಯಾದಲ್ಲೂ ಭಾರತಕ್ಕೆ ಸಂಬಂಧಿಸಿದ ಕೃಷಿ ಮತ್ತು ಫಾರ್ಮಾ ಉತ್ಪನ್ನಗಳಿಗೆ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಇದರೊಂದಿಗೆ ಭಾರತವು ಇನ್ನೊಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಇದರಿಂದ ವೈಟ್ ಹೌಸ್ ನಲ್ಲಿ ಗೊಂದಲ ಉಂಟಾಗಿದೆ. ಟ್ರಂಪ್ ತನ್ನ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಳದಿದ್ರೆ, ಭಾರತದ ರಫ್ತುಗಳನ್ನ ನಿಲ್ಲಿಸಿದ್ರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಕುಸಿಯುತ್ತದೆ. 50% ತೆರಿಗೆ ವಿಧಿಸಿದ್ದಕ್ಕೆ ಭಾರತವು ಆತಂಕಗೊಂಡು ಅಮೆರಿಕವನ್ನ ಬೇಡ್ಕೊಳ್ತದೆ ಎಂದು ಅಮೆರಿಕ ಭಾವಿಸಿತ್ತು. ಆದ್ರೆ ಭಾರತವು ತಕ್ಕ ಉತ್ತರವನ್ನ ನೀಡಿದ್ದರಿಂದ ಅಮೆರಿಕವು ಒಂಟಿಯಾಗಿದೆ. ರಷ್ಯಾ, ಚೀನಾ ಈಗಾಗಲೇ ಅಮೆರಿಕಕ್ಕೆ ವಿರುದ್ಧವಾಗಿವೆ. ಈಗ ಭಾರತವು ಅದೇ ರೀತಿಯಾಗಿದ್ದರಿಂದ ಅಮೆರಿಕವು ಒಂಟಿಯಾಗಿದೆ. ಭಾರತದ ಶಕ್ತಿಯು ಫಾರ್ಮಾ ಕಂಪನಿಗಳಲ್ಲಿದೆ ಎಂಬುದು ಟ್ರಂಪ್ಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದಲೇ ಟ್ರಂಪ್ ಫಾರ್ಮಾ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸಲಿಲ್ಲ. ಒಂದು ವೇಳೆ ಫಾರ್ಮಾದ ಮೇಲೆ ತೆರಿಗೆ ಹೆಚ್ಚಿಸಿದ್ರೆ ಅಮೆರಿಕದ ಜನರು ತೀವ್ರ ತೊಂದರೆಗೆ ಒಳಗಾಗ್ತಿದ್ದರು. ಇಲ್ಲಿ ಭಾರತವು ಸ್ಪಷ್ಟವಾಗಿ ಹೇಳಿದೆ, ಅಮೆರಿಕಕ್ಕೆ ಹೋಗುವ ಎಲ್ಲ ಔಷಧಿಗಳನ್ನ ಚೀನಾ ಮತ್ತು ರಷ್ಯಾಗೆ ಕಳಿಸ್ತೇವೆ ಎಂದು. ಅಂದರೆ ಈಗ ಆಟವನ್ನ ಭಾರತ ಆರಂಭಿಸಿದೆ. ಅಮೆರಿಕ ಭಾರತ ಕುಸಿಯುತ್ತದೆ ಎಂದು ಭಾವಿಸಿದ್ರೆ ಟ್ರಂಪ್ ತೆಗೆದುಕೊಂಡ ನಿರ್ಧಾರದಿಂದ ಡೌನ್ಫಾಲ್ ಅವರದ್ದೇ ಎಂದು ತಿಳಿದಿದೆ. ಅಲ್ಲಿನ ಕಂಪನಿಗಳು ಟ್ರಂಪ್ಗೆ ವಿರುದ್ಧವಾಗಿವೆ.
ಅಮೆರಿಕದ ಬೀದಿಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ. ವಾಸ್ತವವಾಗಿ ಟ್ರಂಪ್ ಮೊದಲಿಗೆ ಭಾರತದ ಮೇಲೆ 25% ತೆರಿಗೆಯನ್ನ ಮಾತ್ರ ವಿಧಿಸಿದ್ದರು. ನಂತರ ಮತ್ತೊಂದು 25% ಅನ್ನ ಸೇರಿಸಿದರು. ಈ ಮಧ್ಯೆ ತೆಗೆದುಕೊಂಡ ಕಾಲಾವಕಾಶ 20 ದಿನಗಳು. ಈ ಟೈಮಲ್ಲಿ ಭಾರತವು ಆತಂಕಗೊಳ್ಳುತ್ತದೆ ಎಂದು ಭಾವಿಸಿದರು. ಆದರೆ ಭಾರತವು ಅದಕ್ಕೆ ಉತ್ತರವನ್ನ ಬೇರೆ ರೀತಿಯಲ್ಲಿ ಕಂಡುಕೊಳ್ಳುತ್ತೆ. ಇದರಿಂದ ಟ್ರಂಪ್ರ ಎಲ್ಲ ಯೋಜನೆಗಳು ವಿಫಲವಾಗ್ತವೆ. ಮೋದಿಯವರು ಯಾವಾಗಲೂ ಹೇಳುತ್ತಲೇ ಇದ್ದಾರೆ, ಒತ್ತಡ ಹೆಚ್ಚಾದರೂ ನಾವು ತಲೆ ಬಾಗೋದಿಲ್ಲ ಎಂದು. ರೈತರು, ಸಣ್ಣ ಉದ್ಯಮಿಗಳು, ಜನರಿಗೆ ಏನು ಮುಖ್ಯವೋ ಆ ವಿಷಯದಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಎಂದು ಹೇಳಿದ್ದರು. ಈಗ ಅಮೆರಿಕಕ್ಕೆ ಭಾರತದ ಸಾಮರ್ಥ್ಯವನ್ನ ತೋರಿಸುವ ಸಮಯ ಬಂದಿದೆ. ಈ ತೆರಿಗೆಯ ಪರಿಣಾಮವು ಭಾರತದ ಆರ್ಥಿಕತೆಯ ಮೇಲೆ ಕೋಟೀಶ್ವರನ ಕೈಯಿಂದ ₹1,000 ಬೀಳುವಷ್ಟೇ ಪರಿಣಾಮ ಬೀರುತ್ತೆ. ಅಂದರೆ ಈ ತೆರಿಗೆಯಿಂದ ಸಮಸ್ಯೆ ಭಾರತಕ್ಕಲ್ಲ, ಅಮೆರಿಕಕ್ಕೆ ಆಗಲಿದೆ. ಅಮೆರಿಕ ಹೇಳಿದಂತೆ ಭಾರತ ಮಾಡಬೇಕು ಎಂದು ಟ್ರಂಪ್ ಬಯಸಿದ್ರೆ ಭಾರತ ಮಾತ್ರ ನಮ್ಮ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ತೇವೆ, ಎಷ್ಟೇ ತೆರಿಗೆ ಹಾಕಿದ್ರೂ ನಮ್ಮ ಯೋಜನೆಗಳನ್ನ ನಾವು ಮಾಡಿಕೊಳ್ತೇವೆ ಎಂದು ತಲೆಬಾಗದೆ ಹೇಳಿದೆ. 50% ಟ್ಯಾರಿಫ್ ವಿಧಿಸಿದ ಮೇಲೆ ಭಾರತ ಅಮೆರಿಕವನ್ನ ಬೇಡಿಕೊಳ್ಳುತ್ತೆ ಎಂದು ಪ್ರಪಂಚವೆಲ್ಲ ಭಾವಿಸಿತ್ತು. ಆದ್ರೆ ಅದಕ್ಕೆ ವಿರುದ್ಧವಾಗಿ ನಡೆಯುತ್ತೆ. ವಾಸ್ತವವಾಗಿ ಟ್ರಂಪ್ ಮೋದಿ ಅವರಿಗೆ 4 ಬಾರಿ ಕರೆ ಮಾಡಿದ್ದಾರೆ. ಆದ್ರೆ ಮೋದಿ ಅವರು ಫೋನ್ ಎತ್ತಲಿಲ್ಲ. ಒಮ್ಮೆ ಯೋಚಿಸಿ, ಪ್ರಪಂಚದಲ್ಲೇ ಅತ್ಯಂತ ಪವರ್ಫುಲ್ ಮ್ಯಾನ್ ಮೋದಿ ಅವರಿಗೆ ಕಾಲ್ ಮಾಡಿದಾಗ ನಮ್ಮ ಪ್ರಧಾನಮಂತ್ರಿಯವರು ಕಾಲ್ ಎತ್ತಲಿಲ್ಲ. ಜರ್ಮನಿಯಲ್ಲಿನ ಒಂದು ದೊಡ್ಡ ನ್ಯೂಸ್ ಪೇಪರ್ ಟ್ರಂಪ್ ಮೋದಿ ಅವರಿಗೆ 4 ಬಾರಿ ಕರೆ ಮಾಡಿದ್ದಾರೆ, ಆದರೆ ಮೋದಿ ಅವರು ಒಮ್ಮೆ ಕೂಡ ಆ ಕರೆಗಳಿಗೆ ಉತ್ತರಿಸಲಿಲ್ಲ ಎಂದು ಪ್ರಕಟಿಸಿದೆ. ಟ್ರಂಪ್ ಭಾರತವನ್ನ ಒಂಟಿಯಾಗಿಸಿದ್ದೇನೆ ಎಂದು ಭಾವಿಸಿದ್ದರು. ಆದರೆ ಭಾರತವು ಶಕ್ತಿಯುತವಾಗಿ ಬೆಳೆದು ಅಮೆರಿಕವನ್ನ ತನ್ನ ಜಾಲದಲ್ಲಿ ಸಿಲುಕಿಸಿ ಅಮೆರಿಕವೇ ಸಿಲುಕುವಂತೆ ಮಾಡಿದೆ. 140 ಕೋಟಿ ಜನರು ಒಗ್ಗಟ್ಟಾಗಿ ನಿಂತರೆ ಯಾವ ಸೂಪರ್ ಪವರ್ ಕೂಡ ತಡೆಯಲಾರದು ಎಂದು ಭಾರತ ಸಾಬೀತುಪಡಿಸಿತು. ಏಕೆಂದ್ರೆ ಅಮೆರಿಕ ವಿಧಿಸಿದ ತೆರಿಗೆಯಿಂದ ನಷ್ಟವಾಗುವುದು ಅಮೆರಿಕಾಗೆ. ಟ್ರಂಪ್ ತಮ್ಮ ಅಮೆರಿಕನ್ ಡಾಲರ್ ಕಂಪನಿಗಳನ್ನ ಭಾರತದ ಮಾರುಕಟ್ಟೆಗೆ ಪ್ರವೇಶಿಸಲು ಬಿಟ್ಟು ಭಾರತದ ಸಣ್ಣ ರೈತರನ್ನ ತುಳಿಯಲು ಯೋಚಿಸಿದರು. ಆದರೆ ನಮ್ಮ ಭಾರತೀಯ ಸರ್ಕಾರವು ರೈತರ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದಿರುವುದಾಗಿ ಸ್ಪಷ್ಟವಾಗಿ ಹೇಳಿತು. ಭಾರತದಲ್ಲಿ ಸಮುದ್ರ ಉತ್ಪನ್ನಗಳು, ಪೆಟ್ರೋಲಿಯಂ, ಮಸಾಲೆ ಉತ್ಪನ್ನಗಳು, ಫಾರ್ಮಾ, ಬಟ್ಟೆಗಳಂತಹ ಎಷ್ಟೋ ರೀತಿಯ ಸರಕುಗಳು ಏಷ್ಯಾ, ಯುರೋಪ್ಗೆ ತೀವ್ರ ವೇಗದಲ್ಲಿ ರಫ್ತಾಗುತ್ತಿವೆ. ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿರುವ ಬಂದರುಗಳಿಂದ ಪ್ರತಿದಿನ ಸಾವಿರಾರು ಕಂಟೈನರ್ಗಳು ಹಡಗುಗಳಲ್ಲಿ ತೆರಳುತ್ತಿವೆ. ಅವುಗಳ ಗಮ್ಯಸ್ಥಾನ ಅಮೆರಿಕವಲ್ಲ, ವಿಶ್ವದ 4 ದಿಕ್ಕುಗಳು. ಇದಲ್ಲದೆ ಭಾರತವು ನಿರಂತರವಾಗಿ ಹೊಸ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡು ರಫ್ತುಗಳನ್ನು ಹೆಚ್ಚಿಸುತ್ತಿದೆ. ಟ್ರಂಪ್ ತೆರಿಗೆಯನ್ನ ವಿಧಿಸುವ ಮೂಲಕ ತನ್ನ ಸ್ವಂತ ಆರ್ಥಿಕ ವ್ಯವಸ್ಥೆಯನ್ನ ಕುಸಿಯುವಂತೆ ಮಾಡಿಕೊಂಡರೆ ಭಾರತವು ತನ್ನ ಆಲೋಚನೆಗಳಿಂದ ವಿಶ್ವವನ್ನ ಆಕರ್ಷಿಸುತ್ತಿದೆ. ಈಗ ವಿಶ್ವವೆಲ್ಲವೂ ಭಾರತದ ಕಡೆಗೆ ಆಸಕ್ತಿಯಿಂದ ನೋಡ್ತಿದೆ. ಗುಜರಾತ್ ಮತ್ತೆ ತಮಿಳುನಾಡಿನಲ್ಲಿ ಮೊಬೈಲ್ ಚಿಪ್ ಕಾರ್ಖಾನೆಗಳನ್ನ ನಿರ್ಮಿಸಲಾಗ್ತಿದೆ. ಆಪಲ್, ಸ್ಯಾಮ್ಸಂಗ್, ಮೈಕ್ರೋಸಾಫ್ಟ್ ನಂತಹ ಕಂಪನಿಗಳು ಭಾರತದಲ್ಲಿಯೇ ತಮ್ಮ ಕಂಪನಿಗಳನ್ನ ಸ್ಥಾಪಿಸಿಕೊಂಡಿವೆ. ಅಂದರೆ ಟ್ರಂಪ್ನ ಕ್ರಿಯೆಯಿಂದ ಭಾರತಕ್ಕೆ ಹೊಸ ಬಾಗಿಲುಗಳು ತೆರೆದುಕೊಂಡಿವೆ. ಭಾರತವು ಟ್ರಂಪ್ಗೆ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ. 24 ಗಂಟೆಗಳು ಕಳೆಯುವ ಮುನ್ನವೇ ಮೋದಿ ಒಂದು ಮಾಸ್ಟರ್ ಯೋಜನೆಯನ್ನ ರೂಪಿಸಿದರು. ಇದರಿಂದ ಅಮೆರಿಕದಲ್ಲಿ ಕೆಲವರಿಗೆ ನಿದ್ದೆ ಬರದಂತಾಗಿದೆ. ಇನ್ನು ಮುಂದೆ ಭಾರತದಲ್ಲಿ ಪ್ರಮುಖ ಉತ್ಪನ್ನಗಳು, ಬಟ್ಟೆಗಳು, ಆಹಾರ ಎಲ್ಲವೂ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ ಎಂದು ಮೋದಿ ಹೇಳಿದ್ದಾರೆ. ಅಂದರೆ ಅಮೆರಿಕದಲ್ಲಿ ಭಾರತೀಯ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸಿ ಅವುಗಳ ಬೆಲೆಯನ್ನ ಏರಿಸಿದರೆ ಭಾರತವು ತನ್ನ ಸ್ವಂತ ಮಾರುಕಟ್ಟೆಯನ್ನ ಬಲಪಡಿಸುತ್ತಿದೆ. ಅಮೆರಿಕಕ್ಕೆ ಮತ್ತು ಅಲ್ಲಿನ ಜನರಿಗೆ ನಮ್ಮ ಸರಕುಗಳನ್ನ ಕಳುಹಿಸುವ ಅಗತ್ಯವಿಲ್ಲ. ಭಾರತದಲ್ಲಿ ಮೋದಿ ಸರ್ಕಾರವು ಇದಕ್ಕೆ ಪರ್ಯಾಯ ಆಲೋಚನೆಯನ್ನ ಮಾಡಿದೆ. ಜಪಾನ್ನೊಂದಿಗೆ ಒಂದು ದೊಡ್ಡ ಒಪ್ಪಂದವನ್ನ ಮಾಡಿಕೊಂಡಿದೆ. ಯುರೋಪ್ ಅಲ್ಲಿ ಮೇಡ್ ಇನ್ ಇಂಡಿಯಾ ಕಾರುಗಳು ರಫ್ತಾಗ್ತಿವೆ. ನಿನ್ನೆಯಷ್ಟೇ ಮೋದಿ ಗುಜರಾತ್ನಿಂದ ಮಾರುತಿ ಸುಜುಕಿಯ ಎಲೆಕ್ಟ್ರಿಕ್ ವಾಹನವನ್ನ ಆರಂಭಿಸಲು ಹಸಿರು ಧ್ವಜ ತೋರಿಸಿದರು. ಇನ್ಮುಂದೆ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಕಾರುಗಳು 100ಕ್ಕೂ ಹೆಚ್ಚಿನ ದೇಶಗಳಿಗೆ ರಫ್ತಾಗಲಿವೆ. ನ್ಯಾಟೋ ಭಾರತವನ್ನ ಬೆಂಬಲಿಸಿದೆ. ಅಮೆರಿಕಕ್ಕೆ ವಿರುದ್ಧವಾಗಿ ತನ್ನ ಮಸೂದೆಯನ್ನ ಜಾರಿಗೊಳಿಸಿದೆ. ಇಲ್ಲಿ ಆಘಾತಕಾರಿ ವಿಷಯ ಏನೆಂದ್ರೆ ಈ ಮಸೂದೆಯಲ್ಲಿ ನ್ಯಾಟೋದಲ್ಲಿರುವ ಹಲವು ದೇಶಗಳು ಭಾರತದ ಪಕ್ಷದಲ್ಲಿವೆ. ಒಮ್ಮೆ ಯೋಚಿಸಿ, ಒಂದು ಕಾಲದಲ್ಲಿ ಅಮೆರಿಕ ಹೇಳಿದ ಮಾತನ್ನ ಒಪ್ಪಿಕೊಳ್ತಿದ್ದ ನ್ಯಾಟೋ ಈಗ ಅದೇ ಅಮೆರಿಕಕ್ಕೆ ವಿರುದ್ಧವಾಗಿ ಮಾತನಾಡ್ತಿದೆ, ಭಾರತವನ್ನ ಬೆಂಬಲಿಸ್ತಿದೆ. ಇಷ್ಟೇ ಅಲ್ಲದೆ ಭಾರತಕ್ಕೆ ಅನ್ಯಾಯವಾಗುವಂತೆ ಅಮೆರಿಕವು ಏಕಾಂಗಿಯಾಗಿ ವಿಧಿಸುವ ನಿರ್ಬಂಧಗಳನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದೆ. ಈ ಹಿಂದೆ ವಾಷಿಂಗ್ಟನ್ನಿಂದ ಒಂದು ಫೋನ್ ಕರೆ ಬಂದರೆ ನ್ಯಾಟೋ ದೇಶಗಳು ಆತಂಕದಿಂದ ನಿಂತುಕೊಳ್ಳುತ್ತಿದ್ದವು.
ಆದರೆ ಈಗ ದೃಶ್ಯವೇ ಬದಲಾಗಿದೆ. ಭವಿಷ್ಯದಲ್ಲಿ ಭಾರತವು ನಿಜವಾದ ಶಕ್ತಿಶಾಲಿ ರಾಷ್ಟ್ರವಾಗಿ ನಿಲ್ತದೆ ಎಂದು ವಿಶ್ವವೇ ನಂಬುತ್ತಿದೆ. ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.